ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನ ನೋಡಿದ್ರೂ ಸಹ ಗಿಬಿಲಿ ಆರ್ಟ್ ಫೋಟೋಸನ್ನೇ ಶೇರ್ ಮಾಡ್ತಾ ಇರ್ತಾರೆ. ನಿಮ್ಮ ಫೋಟೋನ ChatGPTಗೆ ಅಪ್ಲೋಡ್ ಮಾಡಿ ಅದನ್ನು ಗಿಬಿಲಿ ಆರ್ಟ್ಗೆ ಕನ್ವರ್ಟ್ ಮಾಡುವಂತ ಅಂದರೆ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ರೀತಿಯಲ್ಲೇ ಕಾಣುವಂಥ ಒಂದು ಆ್ಯನಿಮೇಟೆಡ್ ಕ್ಯಾರೆಕ್ಟರ್ ಇರುವಂಥ ಒಂದು ಫೋಟೋನ ಜನರೇಟ್ ಮಾಡಿ ನಿಮಗೆ ಕೊಡುತ್ತೆ. ಈ ರೀತಿ ಒಂದು ಆ್ಯನಿಮೇಟೆಡ್ ಕ್ಯಾರೆಕ್ಟರ್ನ ಆ್ಯನಿಮೇಟರ್ಗಳಿಗೆ ಮ್ಯಾನ್ಯುಯಲ್ ಆಗಿ ಡೆವಲಪ್ ಮಾಡೋದಕ್ಕೆ ತಿಂಗಳಾನ್ಗಟ್ಟಲೆ ಟೈಮ್ ತೊಗೊಳುತ್ತೆ. ಆದರೆ ಈ ChatGPT ಕೆಲವು ನಿಮಿಷಗಳಲ್ಲಿ ಅಷ್ಟೇ ಚೆನ್ನಾಗಿ ಮಾಡಿ ಔಟ್ಪುಟ್ಟನ್ನು ಕೊಡ್ತಾ ಇದೆ. ಇದನ್ನು ತುಂಬ ಜನ ಯೂಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ದಾರೆ. ನಾನು ಕೂಡ ಶೇರ್ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್, ಈ ಗಿಬಿಲಿ ಅಂದರೆ ಏನಪ್ಪ ಅಂತ ಅಂದರೆ ಇದು ಜಾಪನೀಸ್ ಆ್ಯನಿಮೇಷನ್ ಕಂಪನಿ ಆಯಿತಾ, ಸ್ಟುಡಿಯೋ ಗಿಬ್ಲಿ ಅಂತ. ಇವರು ಏನು ಈ ChatGPT ಗಿಬ್ಲಿ ಆರ್ಟನ್ನು ಜನರೇಟ್ ಮಾಡಿಕೊಡುತ್ತೆ ಅದೇ ರೀತಿ ಇರುವಂಥ ಆ್ಯನಿಮೇಟೆಡ್ ಕ್ಯಾರೆಕ್ಟರ್ಗಳ ಮೂವಿಯನ್ನು ಇವರು ಪ್ರೊಡ್ಯೂಸ್ ಮಾಡ್ತಾರೆ ಆಯಿತಾ. ಮೋಸ್ಟ್ ಪಾಪ್ಯುಲರ್ ಅಂತ ಅಂದರೆ ಸ್ಪಿರಿಟೆಡ್ ಅವೇ, ಇದಕ್ಕೆ ಆಸ್ಕರ್ ಕೂಡ ಬಂದಿದೆಯಾ ಅಂತ ಆಯಿತಾ. ಮೋಸ್ಟ್ ಪಾಪ್ಯುಲರ್ ಜಾಪನೀಸ್ ಆ್ಯನಿಮೇಷನ್ ಕಂಪ್ನಿ ಇದು. ಸೊ ಅದಕ್ಕೇನೆ ಗಿಬಿಲಿ ಅಂತ ಹೆಸರಿಟ್ಟಿದ್ದಾರೆ. ಈ ChatGPTನವರು ಈ ಗಿಬಿಲಿ ಆರ್ಟ್ ಅನ್ನೋ ಹೆಸರಿನಲ್ಲಿ ನಮ್ಮ ಫೋಟೋಸನ್ನು ಅವ್ರ ಸರ್ವರಿಗೆ ಸ್ಟೋರ್ ಮಾಡ್ಕೋತಾ ಇದ್ದಾರೆ. ಮುಂದೆ ಒಂದಿನ ನಮ್ಮ ಫೇಶಿಯಲ್ ಡಾಟಾನ ಅವರು ಬೇರೆ ಪರ್ಪಸ್ಸಿಗೆ ಯೂಸ್ ಮಾಡ್ಕೋಬಹುದು. ಇದರಿಂದ ನಮ್ಮ ಪ್ರೈವೇಸಿ ಹಾಳಾಗ್ತಾ ಇದೆ ಅಂತ ತುಂಬ ಜನ ವಿಡಿಯೋ ಮಾಡಿದ್ದಾರೆ. ಹೌದು, 100% ಇದು ನಿಜ. ಆದರೆ ಒಂದೇ ಒಂದು ಸಲ ಯೋಚನೆ ಮಾಡಿ, ನಮ್ಮ ಜಗತ್ತಿನಲ್ಲಿ ಈಗಲೂ ಸಹ ಪ್ರೈವೇಸಿ ಅನ್ನುವಂಥದ್ದು ಜೀವಂತವಾಗಿದೆ ಅಂತ ನಿಮ್ಗೆ ಅನ್ಸುತ್ತಾ? 100% ಇಲ್ಲ. ಪ್ರೈವೇಸಿ ಸತ್ತು ಯಾವುದೋ ಕಾಲ ಆಗೋಗ್ಬಿಟ್ಟಿದೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ನಮ್ಮದು ಸಾವಿರಾರು ಫೋಟೋಸನ್ನು ಅಪ್ಲೋಡ್ ಮಾಡ್ತೀವಿ. ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿರುವಂಥ ಫೋಟೋಸನ್ನು ಯಾರು ನೋಡೋದಕ್ಕಾಗಲ್ಲ, ಯಾರೋ ಡೌನ್ಲೋಡ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ. ಡೌನ್ಲೋಡ್ ಮಾಡಿಕೊಂಡು ಅದನ್ನು ಬೇರೆ ಪರ್ಪಸ್ಸಿಗೆ ಯೂಸ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ. ಫೇಸ್ಬುಕ್ನವರೇ ನೀವು ಅಪ್ಲೋಡ್ ಮಾಡಿರುವಂಥ ಫೋಟೋಸನ್ನು ಫೇಶಿಯಲ್ ರೆಕಗ್ನೈಸೇಷನ್ನಿಗೆ ಯೂಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀರಾ. 100% ಮಾಡ್ತಾರೆ. ಎಷ್ಟೋ ಸಲ ನಮ್ಮ ಡಾಟಾವನ್ನು ಬೇರೆ ಕಂಪನಿಗಳಿಗೆ ಮಾರ್ಕೋತಾರೆ ಕೂಡ. ಹೌದು ಆಯಿತಾ, ನಮ್ಮ ಡಾಟಾನ ಕಂಪ್ಲೀಟ್ ಫೋಟೋಸನ್ನು, ನಮ್ಮ ಫೇಶಿಯಲ್ ಡಾಟಾನ ಪ್ರತಿಯೊಂದನ್ನು ಕೂಡ ಮಾರ್ಕೋತಾರೆ ಎಷ್ಟೋ ಕಂಪ್ನಿಗಳು. ನಮ್ಮದು ಇಮೇಲ್ ID, ಫೋನ್ ನಂಬರ್ ಎಲ್ಲದನ್ನು ಕೂಡ ಮಾರ್ಕೋತಾರೆ. ಇದು ಒಂದು ಪಾಯಿಂಟ್. ಆದರೆ ನೆಕ್ಸ್ಟು ನಾವು ಯೂಸ್ ಮಾಡುವಂಥ ಸ್ಮಾರ್ಟ್ಫೋನು ಎಷ್ಟೋ ಸಲ ಕಂಟಿನ್ಯೂಸ್ ಆಗಿ ನಮ್ಮ ವಾಯ್ಸನ್ನು ಅದು ಕೇಳಿಸ್ಕೊತಾ ಇರುತ್ತೆ. ಅದು ಓಕೆ ಗೂಗಲ್ ಅಂತ ಟ್ರಿಗರ್ ಆಗಬೇಕು ಅಂತ ಅಂದರೆ ನಮ್ಮ ಫೋನ್ ಯಾವಾಗಲೂ ಕೂಡ ಕೇಳಿಸ್ಕೊತಾ ಇರಬೇಕಾಗುತ್ತೆ. ಅಲೆಕ್ಸಾ ಅದು ಟ್ರಿಗರ್ ಆಗಬೇಕು ಅಂದರೆ ಯಾವಾಗಲೂ ನಮ್ಮನ್ನು ಕೇಳಿಸ್ಕೊತಾ ಇರಬೇಕಾಗಿರುತ್ತೆ. ನಾವೇನೇ ಮಾತಾಡಿದ್ರೂ ಅದು ತಿಳ್ಕೊತಾ ಇರುತ್ತೆ ಆಯಿತಾ. ಅಂದ್ಕೊಂಡಿದ್ದೀರಾ ಅದು ನಮ್ಮನ್ನು ರೆಕಾರ್ಡ್ ಮಾಡ್ತಿರಲ್ಲ, ನಮ್ಮ ಮೂಮೆಂಟನ್ನು ರೆಕಾರ್ಡ್ ಮಾಡ್ತಿರಲ್ಲ ಅಂತ. ಮತ್ತು ನಾವು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡುವಂಥ ಫೋಟೋದಲ್ಲಿ ಎಷ್ಟು ಸಲ ನಮ್ಮ ಲೊಕೇಶನ್ ಹಿಸ್ಟ್ರಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಇರುತ್ತೆ. ನಮ್ಮ ಫ್ಯಾಮಿಲಿ ಡೀಟೇಲ್ಸು, ನಮ್ಮ ಸುತ್ತಮುತ್ತ ಯಾರಿರ್ತಾರೆ, ನಮ್ಮ ಮಕ್ಕಳು, ಹಸ್ಬೆಂಡ್, ವೈಫು, ಪ್ರತಿಯೊಂದು ಡಾಟಾ ಕೂಡ ಆಲ್ರೆಡಿ ಅವ್ರಿಗೆ ಗೊತ್ತಿರುತ್ತೆ. ನಾವು ಈಗ ChatGPTಗೆ ಅಪ್ಲೋಡ್ ಮಾಡುವಂಥ 2 ಫೋಟೋಸಿಂದ ಪ್ರಾಬ್ಲಮ್ ಅಂತ ಯಾವ ಮುಖ ಇಟ್ಕೊಂಡು ಕೇಳ್ತೀರಾ ಹೇಳಿ? ನಮ್ಮ ಮನೆ ಮುಂದೆ ದೊಡ್ಡದಾಗಿ ನಮ್ಮ ಫೋಟೋದು ಬ್ಯಾನರ್ ಹಾಕಿಸ್ಬಿಟ್ಟು ಯಾರೊಬ್ಬ ಸಣ್ಣದಾಗಿ ನನ್ನ ಫೋಟೋ ತೆಗ್ದ ಅಂತ ಕಂಪ್ಲೇಂಟ್ ಮಾಡ್ದಂಗೆ ಆಯಿತು ಕತೆ ಇದು. ನೆಕ್ಸ್ಟು ಡಾಟಾ ಬ್ರೀಚು. ನಾವು ಯೂಸ್ ಮಾಡುವಂಥ ಎಷ್ಟೋ ಅಪ್ಲಿಕೇಶನ್ಗಳು, ಎಷ್ಟೋ ಕಂಪನಿಗಳ ಡಾಟಾ ಬ್ರೀಚ್ ಆಗಿರುತ್ತೆ, ನಮಗೆ ಗೊತ್ತಾಗಿರಲ್ಲ. ಈವನ್ ಫೇಸ್ಬುಕ್ಕಿಂದು ಸಹ ಡಾಟಾ ಬ್ರೀಚ್ ಎಷ್ಟೋ ಸಲ ಆಗಿದೆ. ಈ ಟೈಮಲ್ಲಿ ನಾವು ಯೂಸ್ ಮಾಡಿರುವಂಥ ಕಾರ್ಡ್ ಡೀಟೇಲ್ಸು, ಕ್ರೆಡಿಟ್ ಕಾರ್ಡಿಂದು, ಬ್ಯಾಂಕ್ ಡೀಟೇಲ್ಸು, ನಮ್ಮ ಫೋನ್ ನಂಬರ್, ಇಮೇಲ್ ID ಪ್ರತಿಯೊಂದು ಕೂಡ ಡಾರ್ಕ್ ವೆಬ್ನಲ್ಲಿ ಸೇಲ್ಗಿಟ್ಟಿರ್ತಾರೆ ಆಯಿತಾ. ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಎಷ್ಟೋ ಸಲ ಕಾಲ್ ಬರ್ತಾ ಇರುತ್ತೆ, ನಿಮ್ಮದು ಹೆಸರು ಗೊತ್ತಿರುತ್ತೆ ಅವ್ರಿಗೆ, ಇಮೇಲ್ ID ಗೊತ್ತಿರುತ್ತೆ, ಫೋನ್ ನಂಬರ್ ಗೊತ್ತಿರುತ್ತೆ, ಕಾರ್ಡ್ ಡೀಟೇಲ್ಸ್ನು ಕರೆಕ್ಟಾಗಿ ಹೇಳ್ತಿರ್ತಾರೆ, CVVನೂ ಹೇಳ್ತಿರ್ತಾರೆ, ಎಕ್ಸ್ಪೈರಿ ಡೇಟು ಹೇಳ್ತಾ ಇರ್ತಾರೆ. ಅವ್ರಿಗೆ ಹೆಂಗಪ್ಪ ಗೊತ್ತಾಯಿತು? ಹಿಂಗೆ ಡಾರ್ಕ್ ವೆಬ್ಬಿಂದ ಇದನ್ನೆಲ್ಲ ಪರ್ಚೇಸ್ ಮಾಡಿರ್ತಾರೆ ಆಯಿತಾ. ನೀವು ಅನ್ಬೋದು ನೀವು ಸೋಷಿಯಲ್ ಮೀಡಿಯಾ ಯೂಸೇ ಮಾಡಿಲ್ಲ, ಇಲ್ಲಿವರೆಗೂ ಸೋಷಿಯಲ್ ಮೀಡಿಯಾಗೆ ಒಂದು ಫೋಟೋನು ಕೂಡ ಅಪ್ಲೋಡೇ ಮಾಡಿಲ್ಲ ಅಂತ ಅಂದರೆ ಸೂಪರ್ ವಿಷಯ ಬಿಡಿ ಆಯಿತಾ. ಒಂದು ಲೆವೆಲಿಗೆ ಪ್ರೈವೇಟ್ ಆಗಿದ್ದೀರಾ, ಬಟ್ 100% ನಿಮ್ಮ ಹತ್ರ ಆಧಾರ್ ಕಾರ್ಡ್ ಅಂತೂ ಇರುತ್ತೆ. ನೀವು ನಂಬಲ್ಲ, ಈವನ್ ಆಧಾರ್ ಡಾಟಾ ಕೂಡ ಬ್ರೀಚ್ ಆಗಿತ್ತು. ನಿಮ್ದು ಆಧಾರ್ ಡೀಟೇಲ್ಸ್ ಕೂಡ ಡಾರ್ಕ್ ವೆಬ್ನಲ್ಲಿ ಸೇಲಿಗಿತ್ತು ಆಯಿತಾ. ಸೊ ಏನು ಪ್ರೈವೇಸಿ ಬಂತಪ್ಪ? ಪ್ರೈವೇಸಿ ಎಲ್ಲಿಂದ? ಯಾವ ಪ್ರೈವೇಸಿ? ಆಧಾರೇ ಪ್ರೈವೇಟ್ ಆಗಿಲ್ಲ ಅಂತ ಅಂದರೆ ಯೋಚನೆ ಮಾಡಿ ಒಂದು ಸಲ. ಇನ್ನು ಗೌರ್ನಮೆಂಟ್ನವ್ರಂತೂ ನಮ್ಮನ್ನು ಸರ್ವೇಲೆನ್ಸ್ ಅಂತೂ 100% ಮಾಡ್ತಾ ಇರ್ತಾರೆ. ಗೌರ್ನಮೆಂಟಿಂದ ನಾವಂತೂ ತಪ್ಪಿಸ್ಕೊಳಕ್ಕಾಗಲ್ಲ. ನಮ್ಮ ಫೋನನ್ನು ಯಾವ ಬೇಕಾದ್ರು ಕದ್ದು ಆಲಿಸ್ಬೋದು ಅವರು. ನಾವು ಯಾರಿಗೆ ಏನು ಮೆಸೇಜ್ ಮಾಡ್ತೀವಿ ತಿಳ್ಕೊಬೋದು. ಪ್ರತಿಯೊಂದು ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿರುತ್ತೆ. ರೀಸೆಂಟಾಗಿ ಬಂದಂಥ IT ರೂಲ್ನ ಪ್ರಕಾರ ನಮ್ಮ ದೇಶದಲ್ಲಿ ಆಪ್ರೇಟ್ ಮಾಡುವಂಥ ಎಲ್ಲ ಕಂಪನಿಗಳು ಗೌರ್ನಮೆಂಟ್ ಕೇಳಿದಾಗ ನಮ್ಮ ಇನ್ಫಾರ್ಮೇಷನ್ನ, ನಮ್ಮ ಡಾಟಾವನ್ನು ಗೌರ್ಮೆಂಟಿಗೆ ಶೇರ್ ಮಾಡಬೇಕು. ಇಲ್ಲಾಂದರೆ ನಮ್ಮ ದೇಶದಲ್ಲಿ ಆ ಕಂಪನಿ ಸರ್ವೈವ್ ಆಗೋದಕ್ಕೆ ಆಗಲ್ಲ, ಕಂಪ್ನಿ ನಡೆಸೋದಕ್ಕೆ ಆಗಲ್ಲ. ಆ ರೀತಿ IT ರೂಲೆಲ್ಲ ಇದೆ ಗುರು. ಪ್ರೈವೇಸಿ ಎಲ್ಲಿಂದ ಬಂತು ಗುರು?
ಗೌರ್ಮೆಂಟ್ನವ್ರು ನಮ್ಮನ್ನು ಸರ್ವೈಲೆನ್ಸ್ ಮಾಡ್ತಾ ಇರ್ತಾರೆ. ನೆಕ್ಸ್ಟು ನಾವು ಯೂಸ್ ಮಾಡುವಂಥ ಎ ಐಗೆ ನಾವೇ ಟ್ರೈನ್ ಮಾಡ್ತಾ ಇದೀವಿ. ನಮ್ಮ ಎಲ್ಲ ಇನ್ಫಾರ್ಮೇಷನ್ನು ಪ್ರತಿಯೊಂದು ಕೂಡ ನಾವೇ ಫೀಡ್ ಮಾಡ್ತೀವಿ, ನಾವೇ ಕೇಳ್ತೀವಿ, ನಮ್ಮ ಫೋಟೋ ಅಪ್ಲೋಡ್ ಮಾಡ್ತೀವಿ, ಇದನ್ನು ಕನ್ವರ್ಟ್ ಮಾಡುವಂತೀವಿ. ಇದು ಒಂದು ಪಾರ್ಟ್ ಅಷ್ಟೇ, ಇದು ಒಂದು ಸಣ್ಣ ಪಾರ್ಟ್. ಇದು ಆಲ್ರೆಡಿ ನಮ್ಮ ಡೀಟೇಲ್ಲ ಕೊಟ್ಟು ಬಿಸಾಕಿದ್ದೀವಿ. ಪ್ರೈವಸಿ ಸತ್ತು ಹೋದ್ಮೇಲೆ ChatGPT ಕೇಳಿ ಏನು ಉಪಯೋಗ ಆಯಿತು ನೀವೇ ಹೇಳಿ, ಆಯಿತಾ? ಸೊ ಇದರಿಂದ ನಾವು ಯಾವ ರೀತಿ ತಪ್ಪಿಸ್ಕೋಬೋದು ನಂಗನ್ನಿಸ್ತಂಗೆ ದಾರಿನೇ ಇಲ್ಲ, ಆಯಿತಾ? ಈ ಪ್ರೈವೇಸಿ ಎನ್ನುವಂಥದ್ದು ಸತ್ತೋಗಿದೆ. ಜೀವಂತ ಮಾಡೋದಕ್ಕಂತೂ ಕಷ್ಟನೇ. ನೀವು ಐಸೋಲೇಟ್ ಆಗಬೇಕು, ಕಾಡಿಗೆ ಹೋಗ್ಬೇಕಷ್ಟೇ ನೀವು ಎಲ್ಲದನ್ನು ಬಿಟ್ಟು. ಒಂದು ಬೇಸಿಕ್ ಸೆಟ್ ಫೋನ್ ಅದೂ ಪ್ರೈವೇಟ್ ಇಲ್ಲ ನಂಗೆ ಅನ್ನಿಸ್ತಂಗೆ. ನಿಮ್ಮ ಕಾಲ್ ಡೀಟೇಲ್ ಮೆಸೇಜೆಲ್ಲ ಅವ್ರು ಗೌರ್ಮೆಂಟಿಗೆ ಗೊತ್ತಾಗೇ ಆಗುತ್ತೆ. ಫೋನ್ ಯೂಸ್ ಮಾಡೋಂಗಿಲ್ಲ, ಕಾರ್ಡ್ಗೆ ಹೋಗ್ಬಿಟ್ಟು ಒಂದು ಟೆಂಟ್ ಹಾಕೊಂಡು ನೀವು ಇದ್ರೆ ನೋಡಿ, ಆಗ ಪ್ರೈವೇಟ್ ಅಂತ, ಪ್ರೈವೇಸಿ ಅಂತ. ಯಾರು ಸುತ್ತಮುತ್ತ ಬಂದಿಲ್ಲ ಅಂದರೆ. ಇಲ್ಲ ಅಂದರೆ ನಿಮ್ಗೆ 100% ಪ್ರೈವೇಸಿ ಇಲ್ಲ. ಆಲ್ರೆಡಿ ಸೋಷಿಯಲ್ ಮೀಡಿಯಾಗೆ ಸಾವಿರಾರು ಫೋಟೋ ಅಪ್ಲೋಡ್ ಮಾಡಿಬಿಟ್ಟು ChatGPTಗೆ 1-2 ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಮಜಾ ಮಾಡಿ, ಎಂಜಾಯ್ ಮಾಡಿ. ಈ ಪ್ರೈವೇಸಿ ಅನ್ನೋದನ್ನು ಮರೆತು ಬಿಡಿ ಅಷ್ಟೇ, ಬೇರೇನೂ ಇಲ್ಲ, ಆಯಿತಾ? ಆಲ್ರೆಡಿ ಹೋಗಿದ್ದೀನಿ, ಏನು ಕಳ್ಕೊಳ್ಳೋದಿಲ್ಲ ಅನ್ನೋ ಥರ ಇದ್ಬಿಡ್ಬೇಕಷ್ಟೆ. ಐ ಹೋಪ್ ನಿಮಗೆ ಇದರಿಂದ ಒಂದು ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ ಪ್ರೈವೇಸಿ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.